ಎಷ್ಟು ಸಾರಿ ಟ್ರೈ ಮಾಡಿದರೂ ಅಕ್ಕಿ ರೊಟ್ಟಿನೇ ಬರ್ತಾಯಿಲ್ಲ ಅನ್ನೋರು ಈ ಟೈಪ್ ನೀವು ಒಂದ್ಸರಿ ಈ ಮೆಷರ್ಮೆಂಟಲ್ಲಿ ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಇಷ್ಟು ಸಾಫ್ಟಾಗಿ ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿನ ಮಾಡ್ಕೊಳ್ಳೋ ರೆಸಿಪಿನ ನಾನು ನಿಮ್ಮ ಜೊತೆ ಇವತ್ತು ಶೇರ್ ಮಾಡ್ತೀನಿ. ನಾನು ಹೇಳಿದ ರೀತಿ ನೀವು ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಅಕ್ಕಿ ರೊಟ್ಟಿ ಪರ್ಫೆಕ್ಟಾಗಿ ಬರುತ್ತೆ ಅಂತಲೇ ಹೇಳ್ಬೋದು. ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ, ಲೈಕ್ ಮಾಡಿ. ಇವಾಗ ಬನ್ನಿ ಯಾವ ರೀತಿ ಅಕ್ಕಿ ರೊಟ್ಟಿ ಮಾಡೋದು ಅನ್ನೋದನ್ನ ರೆಸಿಪಿ ಶೇರ್ ಮಾಡ್ತೀನಿ. ಸೊ ಇವಾಗ ನಾನು ಅಕ್ಕಿ ರೊಟ್ಟಿ ಮಾಡೋದಕ್ಕೆ ಅಕ್ಕಿ ಹಿಟ್ಟು 1 ಬೌಲು ನೋಡಿ, ನೀವು ಯಾವ ಬೌಲ್ ತೊಗೋತೀರ ನೋಡಿ. ನಾನಿಲ್ಲಿ ಒಂದು ದೊಡ್ಡ ಬೌಲು, ಒಂದು 10 ರೊಟ್ಟಿ ಆಗೋಷ್ಟು ಈ ಬೌಲಲ್ಲಿ ಹಿಡಿಸತ್ತೆ ಹಿಟ್ಟು. 1 ಬೌಲ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಈಗ ಒಂದು ಪಾತ್ರೆಗೆ ಅದೇ ಬೌಲಲ್ಲಿ 2 ಬೌಲಷ್ಟು ನೀರು ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಒಂದು ಅರ್ಧ ಸ್ಪೂನಷ್ಟು ಉಪ್ಪು ಸೇರಿಸ್ಕೊಂಡು ಅಕ್ಕಿ ಹಿಟ್ಟು ನಾವು ಒಂದು ಸ್ವಲ್ಪ ಕೈಯಲ್ಲಿ ಪುಡಿ ತೊಗೊಂಡು ಈ ರೀತಿ ಉದುರಿಸ್ಕೊಂಡು ನೀವು ಮುದ್ದೆ ಕೋಲು ಮನೇಲಿ ಮುದ್ದೆ ಮಾಡ್ತೀರಲ್ಲ, ಸೊ ಆ ಮುದ್ದೆ ಕೋಲಾದರೂ ಸರಿ, ಯಾವ್ದಾದ್ರು ಒಂದು ಕೋಲ್ ಇದ್ದರೆ ನಿಮಗೆ ಈ ರೀತಿಯಾಗಿ ಕೈ ಆಡಿಸಿ ಬಿಟ್ಕೊಳ್ಳಿ. ನೀರು ಕುದಿ ಬರಬೇಕು. ಆದಷ್ಟು ಮುದ್ದೆ ಕೋಲಿದ್ರೆ ನಮಗೆ ಹೆಲ್ಪ್ಫುಲ್ ಆಗುತ್ತೆ ನೀಟಾಗೆಲ್ಲ ನಮಗೆ ರೊಟ್ಟಿ ಮಾಡ್ಕೊಳ್ಳೋಕೆ, ಹಿಟ್ಟು ಹದ ಮಾಡ್ಕೊಳ್ಳೋಕ್ಕೆ. ಈಗ ನೀರು ಕುದಿ ಬಂದ ನಂತರ ನೀವು ಒಂದು ಅರ್ಧ ಬೌಲಷ್ಟು ಫಸ್ಟು ಅಕ್ಕಿ ಹಿಟ್ಟು ಹಾಕ್ಕೊಂಡು ಈ ರೀತಿ ಸಿಮ್ ಮಾಡ್ಕೊಬಿಡಿ. ಸ್ಟವ್ ಸಿಮ್ ಮಾಡಿಕೊಂಡು ಈ ರೀತಿಯಾಗಿ ಸಂಸ್ಕೋಬೇಕು. ಆಮೇಲೆ ನೋಡಿ, ಈಗ ಅರ್ಧ ಬೌಲ್ ಹಾಕಿದ್ಮೇಲೆ ಈಗ ಇನ್ನೊಂದು ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಈ ರೀತಿಯಾಗಿ ಕೈ ಆಡ್ಕೊಳ್ಳಿ. ಚೆನ್ನಾಗೆ ನಮಗೆ ನಾದಕ್ಕೆ ಹೆಲ್ಪ್ ಆಗಬೇಕು. ಸೊ ಅಲ್ಲಿವರೆಗೂ ನಾವು ಈ ರೀತಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಸಿಮ್ಮಲ್ಲೇ ಇರಬೇಕು ಸ್ಟವ್ವು, ಹೇಳಿದ್ದೀನಿ, ಹೈ ಫ್ಲೇಮ್ ಇಟ್ಕೊಳ್ಳೋಕೆ ಹೋಗ್ಬೇಡಿ. ಈಗ ನೋಡಿ, ಪೂರ್ತಿ 1 ಬೌಲ್ ಹಾಕ್ದಾಗ ನಮಗೆ ಅಕ್ಕಿ ಹಿಟ್ಟು ಪರ್ಫೆಕ್ಟ್ ನಮಗೆ ಬಂತು. ಅಕ್ಕಿ ರೊಟ್ಟಿ ಮಾಡೋದಕ್ಕೆ ನಮಗೆ ಹಿಟ್ಟು ಕರೆಕ್ಟಾಗಿ ರೆಡಿ ಆಗಿದೆ. 1 ಬೌಲ್ ಫುಲ್ಲು ಸ್ವಲ್ಪನೇ ಹಾಕ್ಕೊಳ್ಳಿ ಅಷ್ಟೇ, ಒಂದೇ ಸರಿ ಹಾಕ್ಕೊಳ್ಳೋಕೆ ಹೋಗ್ಬಿಡಿ. ಈ ರೀತಿ ನೋಡಿ, ಈಗ ಸ್ಟವ್ ಆಫ್ ಮಾಡ್ಕೊಂಡ್ಬಿಡಿ. ಸ್ಟವ್ ಆಫ್ ಮಾಡಿಕೊಂಡು ಈ ರೀತಿ ಎಲ್ಲ ಚೆನ್ನಾಗಿ ಕಲಸಿ ನಿಮ್ಗೆ ನೋಡಿ, ನಾನು ಬಿಸಿಲೇ ತೋರಿಸ್ತಾ ಇದ್ದೀನಿ ರೊಟ್ಟಿ ಮಾಡೋ ಹಿಟ್ಟು ಹೆಂಗೆ ಹದ ಕರೆಕ್ಟಾಗಿ ಬಂದಿದೆ ಅಂತ. ಸ್ವಲ್ಪ ಬಿಸಿ ಇದೆ ಇದು. ಒಂದು 10 ನಿಮಿಷ ಎತ್ತಿಟ್ಬಿಡಿ ಆರಕ್ಕೆ. 10 ನಿಮಿಷ ಆದ ನಂತರ ಈಗ ಇನ್ನೊಂದು ಬೌಲಲ್ಲಿ ಸ್ವಲ್ಪ ಅಕ್ಕಿ ಹಿಟ್ಟನ್ನ ತೆಗೆದಿಟ್ಕೊಳ್ಳಿ. ನಮ್ಗೆ ಅಕ್ಕಿ ರೊಟ್ಟಿ ತಟ್ಟಕ್ಕೆ ಅಕ್ಕಿ ಹಿಟ್ಟು ಬೇಕೇ ಬೇಕು. ಈಗ ಸ್ವಲ್ಪ ಆರದ ಮೇಲೆ ಒಂದು ಸ್ವಲ್ಪ ಬೆಚ್ಚಗಾಗಿ ನಾವು ಮುಟ್ಬೋದು ಕೈಯಲ್ಲಿ ಅನ್ನೋವಾಗ ಒಂದು ಸ್ವಲ್ಪನೇ ತೊಗೊಂಡು ಈ ರೀತಿ ನೋಡಿ ಚೆನ್ನಾಗಿ ನಾದ್ಕೋಬೇಕು. ನೀವು ನಾದ್ಕೊಳ್ಳೋದ್ರ ಮೇಲೇ ಇರುತ್ತೆ ರೊಟ್ಟಿ ನಮಗೆ ಹೆಂಗೆ ಬರುತ್ತೆ ಅನ್ನೋದು. ಚೆನ್ನಾಗಿ ನಾದಿದಾಗ ಮಾತ್ರ ನಮಗೆ ರೊಟ್ಟಿ ತೆಳ್ಳಗೆ ಚೆನ್ನಾಗೆ ನಾವು ಅಂದ್ಕೊಂಡಿದ್ದ ರೀತಿಯಲ್ಲಿ ಬರುತ್ತೆ. ನಾದಿಲ್ಲ ಅಂತಂದರೆ ನಮಗೆ ಹಿಟ್ಟು ರೊಟ್ಟಿ ಬರೋದೇ ಇಲ್ಲ, ನಮಗೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಅಥವಾ ನಾವು ತಟ್ಟುವಾಗಲೇ ನಮಗೆ ರೊಟ್ಟಿ ಒತ್ತುವಾಗ ಬ್ರೇಕ್ ಆಗೋ ಥರ ಇರುತ್ತೆ, ಎಲ್ಲ ಕಿತ್ಕೊಂಡು ಬಂದ್ಬಿಡೋ ಚಾನ್ಸಸ್ ಇರುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ನಾದ್ಕೊಳ್ಳಿ. ಒಂದು ಸ್ವಲ್ಪ ನಿಮಗೆ ಅದು ಹಿಟ್ಟು ರೊಟ್ಟಿ ಇದಕ್ಕೆ ಬರಲಿಲ್ಲ ಅಂದರೆ ಒಂದು ಸ್ವಲ್ಪ ಕೈಗೆ ನೀರು ಹಚ್ಕೊಂಡು ಚೆನ್ನಾಗಿ ನಾದ್ಕೊಳ್ಳಿ. ಇವಾಗ ನೋಡಿ, ನಾನು ಸಪ್ರೇಟಾಗಿ ಮತ್ತೆ ನಾದಿಟ್ಕೊಂಡ್ಮೇಲೆ ಒಂದೊಂದೇ ರೊಟ್ಟಿಗೆ ಈ ರೀತಿಯಾಗಿ ಮಾಡ್ಕೊಳ್ಳಿ. ನಾನು ಹೇಳಿದ್ದು ಇದೆಲ್ಲ ನೀವು ಮಾಡ್ಕೊಂಡು ನೋಡಿ, ಅಕ್ಕಿ ರೊಟ್ಟಿ ಅನ್ನೋದು ಪರ್ಫೆಕ್ಟಾಗಿ ಬರುತ್ತೆ. ತುಂಬ ಸಿಂಪಲ್ಲು, ಬೇಗನೆ ಮಾಡ್ಕೋಬಹುದು. ತುಂಬ ಜನ ಅಯ್ಯೋ ಅಕ್ಕಿ ರೊಟ್ಟಿನ ನಾವು ಮಾಡೋಕ್ಕೋದ್ರೆ ಬರೋದೇ ಇಲ್ಲ, ಟ್ರೈ ಮಾಡ್ತೀವಿ, ಎಷ್ಟು ಸರಿ ಟ್ರೈ ಮಾಡಿದ್ರು ಬರಲ್ಲ ಅನ್ನೋರು ಈ ರೀತಿ ಒಂದು ಸರಿ ನೀವು ಟ್ರೈ ಮಾಡಿ ನೋಡಿ, ಪರ್ಫೆಕ್ಟಾಗಿ ಅಕ್ಕಿ ರೊಟ್ಟಿ ಬರುತ್ತೆ. ನಾನು ಹೇಳಿದ ರೀತಿಯೇ ಈ ರೀತಿ ನೋಡಿ, ಈ ರೀತಿಯಾಗಿ ಒಂದು ಉಂಡೆನ ಹಿಂಗೆ ಸೈಡಲ್ಲಿ ಈ ರೀತಿ ಮಾಡ್ಕೊಳ್ಳಿ. ಶೇಪ್ ಬರಬೇಕು ನಮ್ಗೆ, ನೀಟಾಗಿ ರೌಂಡ್ ಶೇಪ್ ಬರುತ್ತೆ ಈ ರೀತಿ ಮಾಡ್ಕೊಂಡಾಗ. ನಾನಿಲ್ಲಿ ಚಪಾತಿ ನಾವು ಹೆಂಗೆ ಒತ್ತುತ್ತೀವಿ ಸೇಮ್ ಅದೇ ಥರ ನಾನು ರೊಟ್ಟಿನೂ ಕೂಡ ಮಾಡೋದು ನೋಡಿ. ಇವಾಗ ಕೈಯಲ್ಲಿ ಆದಷ್ಟು ಎಷ್ಟು ದೊಡ್ಡದಾಗುತ್ತೋ ಅಷ್ಟು ಮಾಡಿಕೊಂಡು ಆ ನಂತರ ನೋಡಿ, ಇವಾಗ ನಾನು ಚಪಾತಿ ಲಟ್ಟಿಸ್ತೀವಲ್ಲ, ಸೊ ಆ ಲಟ್ಟಣಿಗೆ ಹೆಲ್ಪ್ ಮುಖಾಂತರ ನಾನು ಆರಾಮಾಗಿ ಚಪಾತಿ ಹೆಂಗೆ ಒತ್ತುತ್ತೀವಿ ಸೇಮ್ ಅದೇ ರೀತಿಯೇ ನಾನು ರೊಟ್ಟಿ ಮಾಡ್ಕೊಳ್ಳೋದು. ನೀವು ಒಂದು ಸರಿ ಟ್ರೈ ಮಾಡಿ. ಇನ್ನೂ ಒಳ್ಳೊಳ್ಳೆ ರೆಸಿಪಿ ಬೇಕು ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫಾಲೋ ಮಾಡಿ ಅಂತ ಕೇಳ್ಕೊತೀನಿ. ಒಂದು ಲೈಕ್ ಮಾಡಿ. ಹಾಗೆ ಕಮೆಂಟ್ ಮುಖಾಂತರ ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಬೇರೆ ರೀತಿ ಏನಾದ್ರು ರೆಸಿಪೀಸ್ ಬೇಕಂದರೆ ಕಮೆಂಟ್ ಮಾಡಿ, ನಾನು ಆದಷ್ಟು ರಿಪ್ಲೈ ಮಾಡೋದಕ್ಕೆ ಟ್ರೈ ಮಾಡ್ತೀನಿ. ಇವಾಗ ನೋಡಿ, ನೀಟಾಗಿ ಒತ್ತಿ ಇಟ್ಕೊಂಡಿದ್ದೀನಿ. ಇದಕ್ಕೆ ಇವಾಗ ನಾವು ಒಂದು ಸ್ವಲ್ಪ ನೀರನ್ನು ಹಿಂಗೆ ಚಿಮುಕ್ಸ್ಕೊಂಡು ಸವರ್ಕೊಳ್ಳೋಣ. ಬೇಕಾದ್ರೆ ನೀವು ಒಂದು ಒದ್ದೆ ಬಟ್ಟೆ ಮಾಡ್ಕೊಳ್ಳಿ, ಒಂದು ಸ್ವಲ್ಪ ಕರ್ಚೀಫ್ ಟೈಪಲ್ಲ ಚಿಕ್ಕ ಬಟ್ಟೆ ಇಟ್ಕೊಂಡು ಹಿಂಗೆ ನೋಡಿ ನೀರೆಲ್ಲ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಆದ ನಂತರ ಈಗ ನಾನಿಲ್ಲಿ ಹಂಚು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಹಂಚು ಚೆನ್ನಾಗಿ ಕಾದ ಮೇಲೆ ಈಗ ಒದ್ದೆ ಮಾಡಿರ್ತೀವಲ್ಲ, ಏನು ನೀರು ಚಿಮುಕ್ಸಿರ್ತೀವಲ್ಲ, ಅದು ಹಂಚು ಕೆಳಭಾಗಕ್ಕೆ ಬರಬೇಕು. ಈಗ ನೋಡಿ, ಇವಾಗ ಒದ್ದೆ ಭಾಗ ಉಲ್ಟಾ ಮಾಡ್ಬೇಕು ಹಿಂಗೆ. ಈಗ ಒದ್ದೆದು ಹಿಂಗೆ ಬಂದಾಗ ಮೇಲುಗಡೆ ಡ್ರೈ ಆಗಿರುತ್ತೆ, ಕೆಳಗಡೆ ಒದ್ದೆದು ಹಾಕಿರ್ತೀವಿ ನಾವು, ಒದ್ದೆ ಮಾಡಿರ್ತೀವಲ್ಲ ನೀರಲ್ಲಿ. ಈಗ ಒಂದು 5 ನಿಮಿಷ ಅದು ರೊಟ್ಟಿ ಬೇಯ್ತಾ ಇದೆ ಅನ್ನುವಾಗ ಈಗ ಮೇಲುಗಡೆಗೂ ಸ್ವಲ್ಪ ನೀರಿಂಗೆ ಚಿಮುಕ್ಸ್ಕೋಬೇಕು, ಅಥವಾ ನೀವು ಬಟ್ಟೆಯಲ್ಲಿ ಒರೆಸ್ಕೋಬೋದು. ಒದ್ದೆ ಬಟ್ಟೆಯಲ್ಲಿ ಈ ರೀತಿ ನೀರೆಲ್ಲ ಸವರ್ಕೋಬೇಕಾಗತ್ತೆ. ಒಂದು ಸ್ವಲ್ಪ ರೊಟ್ಟಿ ಎದ್ದೇಳುತ್ತಾ ನೀವೇ ಚೆಕ್ ಮಾಡ್ಕೊಳ್ಳಿ. ಇವಾಗ ದೋಸೆ ಚಮಚದಲ್ಲಿ ನೋಡಿ ಹಿಂಗೆ ಎದ್ದೇಳ್ತಿದೆ ಅಂದಾಗ ಉಲ್ಟಾ ಮಾಡಬೇಕು. ಈಗ ಮಾಡಿಕೊಂಡ್ರೆ ನೋಡಿ, ಉಬ್ಬಿದಂಗೆ ನಿಮಗೆ ಸಾಫ್ಟಾಗೆ ತುಂಬ ಚೆನ್ನಾಗೆ ರೊಟ್ಟಿ ಅನ್ನೋದು ಬರುತ್ತೆ.
ನೀವು ಒಂದು ಸಾರಿ ಟ್ರೈ ಮಾಡಿ. ಈಗ ನೋಡಿ ನಾನು 2 ಸೈಡ್ಸು ಚೆನ್ನಾಗೆ ಬೇಯಿಸ್ಕೋಬೇಕು. ರೊಟ್ಟಿ ಬೇಯಿಸ್ಕೊಳ್ಳೋದ್ರಲ್ಲಿ ಕೂಡ ಇರುತ್ತೆ. ನೀವು ಹೆಂಗೆ ಬೇಯಿಸ್ಕೊತೀರಾ ಹಾಗೆ ರೊಟ್ಟಿ ಬರುತ್ತೆ. ಇವಾಗ ನೋಡಿ ರೊಟ್ಟಿ ಅನ್ನೋದು ರೆಡಿಯಾಗೋಯಿತು. ನಾನಿಲ್ಲಿ ರೊಟ್ಟಿಗೆ ಒಳ್ಳೆ ಸ್ಪೈಸಿ ಆಗಿರೋಂತಹ ಖಾರವಾಗಿರುವಂಥ ಟೊಮ್ಯಾಟೊ ಚಟ್ನಿ ಮಾಡಿದ್ದೆ. ಟೊಮೆಟೊ ಚಟ್ನಿ ಅನ್ಬೋದು ಅಥವಾ ಟೊಮೆಟೊ ಗೊಜ್ಜು ಅಂತನಾರು ಅನ್ಬೋದು. ಈ ರೆಸಿಪಿನ ನಾನು ಇವಾಗ ನೆಕ್ಸ್ಟ್ ವೀಡಿಯೋದಲ್ಲಿ ಹಾಕ್ತೀನಿ. ಬೇಕಾದ್ರೆ ನೀವು ಟೊಮೆಟೊ ಗೊಜ್ಜು ಹೇಗೆ ಮಾಡೋದು ಅನ್ನೋದು ಬೇಕಾದ್ರೆ ನೀವು ರೆಸಿಪಿ ತಿಳ್ಕೊಬಹುದು. ನೋಡಿ ಇವಾಗ ಎಷ್ಟು ಸಾಫ್ಟಾಗಿ ಲೇಯರಾಗೆ ಬರ್ತಾಯಿದೆ ನಿಮಗೆ ರೊಟ್ಟಿ.